ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿವಸ ಏನಂತ ಹೇಳಿದ್ರೆ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ನಾವು ಮಾಡಲ್ಲ. ಆ್ಯಕ್ಚುಲಿ ಒನ್ ಡೇ ಸೂಟಿ ಐತಿ. ಸೂಟಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಪ್ಲ್ಯಾನ್. ಸೊ ನಾಳೆ ನ್ಯೂ ಇಯರ್ಗೆ ಸೂಟಿ, ಆಫೀಸ್ ಸೂಟಿ ಇದ್ದಿದ್ದಕ್ಕೆ ಸೊ ನಾವೆಲ್ಲ ಫ್ರೆಂಡ್ಸ್ ಸೇರಿ ಇವತ್ತು ಪ್ಲ್ಯಾನ್ ಮಾಡೀವಿ ಮಂತ್ರಾಲಯಕ್ಕೆ ಹೋಗ್ಬೇಕಂತೇಳಿ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ನಮ್ಮ ನ್ಯೂ ಇಯರ್ ಯುಗಾದಿನ, ಬಟ್ ಸೂಟಿ ಐತೆ ಅನ್ನೋ ರೀಸನಿಂದ ಆ ಸೂಟಿನ ಯೂಸ್ ಮಾಡ್ಕೊಳ್ಬೇಕಂತ ಹೇಳಿ ನಾವು ಮಂತ್ರಾಲಯಕ್ಕೆ ಹೊಂಟೀವಿ. ಸೊ ಇಲ್ಲಿಂದ ಇವಾಗ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಇವಾಗ ಮಾರ್ನಿಂಗ್ ದರ್ಶನ ಮಾಡ್ಬೇಕು ಅನ್ನೋದು ಪ್ಲ್ಯಾನ್ ಐತಿ. ಸೊ ನಾನು ನೆಕ್ಸ್ಟ್ ನಿಮ್ಗೆ ಮಂತ್ರಾಲಯ ಒಳಗೆ ರೀಚ್ ಆದಮೇಲೆ ಸೊ ಫೈನಲಿ ಹೆಂಗೋ ಬಂದು ಮಂತ್ರಾಲಯ ರೀಚ್ ಆದ್ವಿ. ಬಟ್ ಏನಾಯ್ತು ಅಂದ್ರೆ ಭಾಳ ರಶ್ ಇತ್ತು. ನಾವು 31st 9 o'clock ಏನೋ ಬಿಟ್ಟಿವಿ, 8:30 9 o'clock. ಸೊ ಬಂದು ರೀಚ್ ಆಗಾಕ 3 o'clock ಆಯ್ತು, ಮಿಡ್ ನೈಟ್. ಆ್ಯಂಡ್ ನೆಕ್ಸ್ಟ್ ನಾವು ನಿದ್ದೆ ಅಂತೂ ಸ್ವಲ್ಪ ಮಾಡಿಲ್ಲ, ಬಿಕಾಸ್ ಜರ್ನಿ ಒಳಗೆ ನಿದ್ದೆ ಮಾಡೋಕೆ ಆಗೋದೇ ಇಲ್ಲ. ಆಮೇಲೆ ಏನು ಮಾಡಿದ್ವಿ, 3 o'clock ಬಂದು ರೂಮ್ ಎಲ್ಲ ಹುಡ್ಕೊಂಡ್ವಿ. ಫೈನಲಿ ನಾವು ರೂಮ್ ಸಿಕ್ಕೈತಿಲ್ಲ ಅಂದ್ಕೊಂಡಿದ್ವಿ, ಯಾಕಂದ್ರೆ ಅಲ್ಲಿರೋ ಕ್ರೌಡ್ ನೋಡ್ಬೇಕು ನೀವು. 3 o'clock ಆವರಣಕ್ಕೆ ಬಂದೈತಿ ಪಾಳೆ. ನಾನಂತೂ ಇದು 3rd ಟೈಮ್ ನಾನು ಹೋಗಿದ್ದೆ. ಇಷ್ಟು ರಶ್ ಯಾವಾಗೂ ನೋಡಿದ್ದಿಲ್ಲ ನಾನು ಮಂತ್ರಾಲಯ ಒಳಗೆ. ಇವಾಗ ಭಾಳ ರಶ್ ಆಗತ್ತೈತಿ, ಬಿಕಾಸ್ ಯಾಕಂದ್ರೆ ರಾಯರ್ದು ಅಷ್ಟು ಮಹಿಮೆ ಪ್ರೆಸೆಂಟ್ ನಡೀತಾ ಇದೆ. ಆ್ಯಂಡ್ ಆಲ್ಸೋ ನಿಮ್ಗೇನು ಗೊತ್ತಾನ, ಎಷ್ಟು ಕಷ್ಟ ಬರಲಿ ಏನೋ ಬರಲಿ ಎಲ್ಲರೂ ಇವಾಗ ರಾಯರಿದ್ದಾರೆ, ಬಿಕಾಸ್ 100% ಐತಿ, ಬಿಕಾಸ್ ಬಿಲೀವ್ ಮಾಡಲೇಬೇಕು. ಸೊ ನಮ್ಮದು ಪ್ಲ್ಯಾನ್ ಮಾಡಿದ್ವಿ, ಬಿಕಾಸ್ ನಾವಂತೂ ಭಾಳ 3 times ಹೋಗಿದ್ದೀವಿ. ಬಟ್ ಆಲ್ಸೋ ನಮ್ಗೆ ಏನಿತ್ತು ಅಂದರೆ 1 day ಸೂಟಿ ಇತ್ತು. 1 day ಒಳಗೆ ನಾವು ಕವರ್ ಮಾಡಿ ಬರಬೇಕಾಗಿತ್ತು. ಸೊ ಅದು 1 day ಒಳಗೆ ಕವರ್ ಮಾಡಿ ಬರುವಂಥ ಪ್ಲೇಸ್ ಅಂತ ಹೇಳಿದ್ರೆ ಮಂತ್ರಾಲಯನ ಹೋಗ್ಬೋದಂತ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಸ್ವಲ್ಪ ಒಂದೆರಡು ಜನ ಫ್ರೆಂಡ್ಸ್ ನೋಡಿದ್ದಿಲ್ಲ. ಆ್ಯಕ್ಚುಲಿ ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಸೊ ಅವ್ರು ನೋಡಿದ್ದಿಲ್ಲ ಅಂತ ಹೇಳಿ ಸೊ ಹಾಗೆ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಹೋದ್ವಿ. ದರ್ಶನ ನಮ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ರೂಮ್ ಹಿಡಿದು ಫ್ರೆಶ್ ಅಪ್ ಆಗಿ 5:30 6 o'clock ಆಗಿತ್ತು. ನಾವು ಬಾಳೆದಾಗ 9 ಗಂಟೆಗೆ ನಮ್ಗೆ ಗುಡಿ ಒಳಗೆ ಹೋದ್ವಿ. ನಾವು 9 ಗಂಟೆಗೆ ಹೋಗಿ ದರ್ಶನ ಮುಗಿಸಿ ರಿಟರ್ನ್ ನಾವು ಹೊರಗೆ ಬರೋ ಮಟ್ಟ ಅಂದ್ರೆ ಅರೌಂಡ್ 11:30 ಆಗಿತ್ತು ನಿಯರ್. ಸೊ ನಾವು ಹೊರಗೆ ಬಂದು ನಾಷ್ಟ ಮಾಡಿ ರಿಟರ್ನ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರಿಟರ್ನ್ ಅಲ್ಲಿಂದ ಒಂದು ದಾರಿ ಒಳಗೆ ಒಂದು ಆಂಜನೇಯ ಬರುತ್ತೆ. ಸೊ ಆಂಜನೇಯನ ನೋಡ್ಕೊಂಡ್ವಿ. ಅಲ್ಲಿಂದ ಆಂಜನೇಯನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯಗೆ ಹೋದ್ವಿ. ಸೊ ಅಲ್ಲೂ ಭಾಳ ರಶ್ ಐತಿ. ಯವ್ವನ ಏನು ಇಷ್ಟು ರಶ್ ಐತಿ, ನನಗಂತೂ ನಿಲ್ಲಕ್ಕಾಗೋದು. ಯಾಕಂದ್ರೆ ರಾತ್ರಿ ನಿದ್ದು ಒಂದಿಲ್ಲ, ಇಲ್ಲಿ ನೋಡಿದ್ರೆ ಗದ್ದೊಂದು ಐತಿ. ಅದ್ರಾಗ ಕಂಟಿನ್ಯೂ ಗಾಡಿ ಒಳಗೆ ಕುಂತು ಹೆಂಗೆ ಆಗ್ಬಿಟ್ಟಿರ್ತೈತೆ ಅಂದ್ರೆ ರೀ, ಬಾಡಿ ಅನ್ನೋದು ನಮ್ದು ನೈಟ್ ಅದ್ರೊಳಗೆ ಜರ್ನಿ ಮಾಡಿರೋದು ಭಾಳ ಅಂದ್ರೆ ಭಾಳ ಕೆಟ್ಟ ಇದಾಗ್ತೈತಿ, ನಿದ್ದಿಗೆಟ್ಟು ಎಲ್ಲಾದರೂ ಹೋದ್ರೆ. ಬಿಕಾಸ್ ಅದು ರೂಢ ಇರ್ಬೇಕು ಭಾಳ. ನಾವಂತೂ ಎಲ್ಲ ಅಡ್ಡಾಡಂಗಿಲ್ಲ ಭಾಳ. ನಾವು ಯಾವಾಗಾರ ಒಮ್ಮೆ ಹೋಗಿ ಹಿಂಗೆ ಏನಾರು ಆಕೈತ್ರಿ. ಹಾಗೇನು ಏನಾಗಿಲ್ಲ, ಆದರೆ ನಮಗೆ ನಿದ್ದಿಗೆಡೋದು ಒಂದು ಪ್ರಾಬ್ಲಮ್. ಎಲ್ಲ ಜೀವನದಾಗ ಏನು ಬೇಕಾದ್ ಮಾಡ್ತೀವಿ, ಆದರೆ ನಿದ್ದಿಗೆಡೋದು ಮಾತ್ರ ಆಗಂಗಿಲ್ಲ. ನಿದ್ದೆ ಬೇಕ್ರಿ. ಆಮೇಲೆ ಅಲ್ಲಿಂದ ಪಂಚಮುಖಿ ಆಂಜನೇಯ ಮುಗಿಸಿ ಅಲ್ಲಿಂದ ಲಕ್ಷ್ಮೀ ಗುಡಿಗೆ ಹೋದ್ವಿ. ಲಕ್ಷ್ಮೀ ಗುಡಿ ಒಳಗೆ ನಮಸ್ಕಾರ ಮುಗಿಸ್ಕೊಂಡು ಅಲ್ಲಿಂದ ನಾವು ಸ್ವಲ್ಪ ಆದಿತ್ತು ತಿಂದು ಅಲ್ಲಿಂದ ರಿಟರ್ನ್ ಮತ್ತು ಇದಕ್ಕೆ ಸಿಂಧನೂರಿಗೆ ಬಂದ್ವಿ. ಸಿಂಧನೂರೊಳಗೆ ಊಟ ಮಾಡಿದ್ವಿ ಆ್ಯಕ್ಚುಲಿ. ಬಿಕಾಸ್ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಲಾಗ್ ಮಾಡ್ಬೇಕಂತಿತ್ತು. ಏನಂತ ಹೇಳಿದ್ರೆ ರಾತ್ರಿ ನಿದ್ದೆಗೆಟ್ಟು ಏನಾಗಿತ್ತಂದ್ರೆ ಬಿಸಿಲು ಒಂದಿತ್ತು ರೀ. ಕಣ್ಣು ಹೆಂಗೆ ಕುಕ್ಕಾಕತ್ತಿದ್ವು ಅಂದ್ರೆ ಹಿಂಗೆ ಕ್ಯಾಮ್ರಾ ಹೆಂಗೆ ನೋಡಿದ್ರೆ ಕಣ್ಣು ಕುಕ್ಕಾಕತ್ತವ. ಸೊ ಹಾಗಾಗಿ ಬಿಕಾಸ್ ಲಾಗ್ ಮಾಡಲಿಕ್ಕೆ ಅಷ್ಟು ಇದು ಆಗಲಿಲ್ಲ. ಬಟ್ ಆಲ್ಸೋ ಒಂದೊಂದು ಕಡೆ ನಾನು ಹಿಂಗೆ ವಿಡಿಯೋ ತೊಗೊಂಡಿದ್ವಿ, ನಮ್ಮ ಫ್ರೆಂಡ್ಸ್ ತೊಗೊಂಡಿದ್ದನ್ನು ನಾನು ಶೇರ್ ಮಾಡ್ಕೊಂಡು ಇವಾಗ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋ ಪ್ಲ್ಯಾನ್ ಐತಿ. ನೆಕ್ಸ್ಟ್ ಇಯರ್ ಮೇ ಬಿ ಹೋಗ್ಬೋದು. ನಾನು ಈ ಇಯರ್ ಒಳಗೆ ಆಗಲ್ಲ ಅನ್ಸುತ್ತೆ. ಸೊ ಮತ್ತೆ ಅವಾಗ ಕಂಪ್ಲೀಟ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ಇದಾಗಿತ್ತು ನಮ್ಮ ಮಂತ್ರಾಲಯ ಲಾಗ್. ಆ್ಯಂಡ್ ನಿಮಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗೈತೆ ಅಂದರೆ ನನಗೆ ನಿಮ್ಮ ವಿಡಿಯೋಕಿನ ನನ್ನ ಮಾತು ಇಷ್ಟ ಆಗ್ಯಾವಂತ ಅನ್ಕೋತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ಮದು ಸಪೋರ್ಟ್ ಭಾಳ ಚಲೋ ಬರಾಗತ್ತೈತಿ. ಎಲ್ಲರೂ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ವಿಡಿಯೋ ನೋಡಾಕತ್ತೀರಿ ಎಲ್ಲರೂ ಅಂದ್ರೆ ನಾನು ಭಾಳ ಬ್ಲೆಸ್ಸಿಂಗ್. ಬಿಕಾಸ್ ನಂದು YT ಇದ್ರೊಳಗೆ ನೋಡಾಕತ್ತೀನಿ ಹಿಸ್ಟ್ರಿ. ನಂಗೆ ಹೆಂಗೆ ಅನ್ಸಾತೈತೆ ಅಂತ ಹೇಳಿದ್ರೆ ಯಾರಪ್ಪ ಸ್ವಲ್ಪ ಸ್ಕಿಪ್ ಮಾಡಲಾರ್ದು ಇಷ್ಟು ಜನ ವ್ಯೂಸ್ ನನಗೆ ಬರಾಕತ್ತೈತಿ, ಕಂಪ್ಲೀಟ್ ವಿಡಿಯೋ ನೋಡಾಕತ್ತಾರ ಅಂದ್ರೆ ಜಲ್ದಿ ನಾನು ಗ್ರೋ ಆಗ್ತೇನೆ ಅಂತ ಹೇಳಿ ನನಗೊಂದು ಕಾನ್ಫಿಡೆನ್ಸ್ ಸಿಗಾಕತ್ತೈತಿ ನಿಮ್ಮಿಂದ ಸಪೋರ್ಟ್ಲಿಂದ. ನಾನು ಡೈಲಿ ವಿಡಿಯೋ ಮಾಡ್ಬೇಕಂತೇನಿ, ಬಟ್ ಏನು ರೀಪಾ ಕೆಲಸ ಮನಿ ಇದ್ರಲಿಂದ ನನಗೆ ಆಗವಲ್ದು. ಮಾಡೋಕೆ ಟ್ರೈ ಮಾಡ್ತೀನಿ. ಇದೇ ಇಯರ್ ಒಳಗೆ ಮಾನಿಟೈಸೇಷನ್ಗೆ ಹೋಗೋಣ, ಟ್ರೈ ಮಾಡೋಣ ಹೆಂಗಾಗ್ತೈತಿ ನಮ್ಮದು ಇದ್ರೊಳಗೆ ಸಕ್ಸಸ್ ನೋಡೋಣ. ಸೊ ನೆಕ್ಸ್ಟ್ ಲಾಗ್ ಒಳಗೆ ನಾನು ವರ್ಡ್ಸ್ ರಿಚೆಸ್ಟ್ ಪರ್ಸನ್ಸ್ದ ವಿಡಿಯೋಸ್ ಲಾಗ್ಸ್ ಬಿಡ್ಬೇಕಂತ ಅಂದ್ಕೊಂಡೀನಿ. ಅವ್ರದ್ದು ಬಿಹ್ಯಾಂಡ್ ಸ್ಟೋರಿ ಏನು, ಅವ್ರು ಯಾವ ಥರ ಸಕ್ಸಸ್ ಆದ್ರೆ 0 to ಬಿಲಿಯನರಿ ಈ ಥರ ಹೆಂಗಾದ್ರು. ಸೊ ಅಂಥ ಪರ್ಸನ್ಸ್ ನಿಮಗೂ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹೇಳ್ರಿ. ಸೊ ಇದಾಗಿತ್ತು ನನ್ನ ಲಾಗ್. ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಸೊ ಹಿಂಗೆ ನಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್.